ಯಾಕೆ ಪಾತಮ್ಮ ಗುಡಿ ಕಡೆ ಬಂದಿಲ್ಲ? ಅಣ್ಣ ಇವತ್ತು ಸ್ವಲ್ಪ ವಿಶೇಷ ದಿನ ಆಯ್ತಣ್ಣ, ಅದಕ್ಕೆ ಬಂದಿದ್ವಿ. ಅಲ್ಲ ಯಾವತ್ತು ಗುಡಿ ಕಡೆ ಬರಲ್ಲ, ನೀ ಬಂದು ಇವತ್ತು ಗುಡಿಯಾಗ ದೇವ್ರ ಅದಾನ ಇಲ್ಲ ಮತ್ತೆ? ಹಾಂ ಅದಾನಣ್ಣ. ಏನು ವಿಶೇಷ ಇವತ್ತು? ಅಣ್ಣ ಇಂಟರ್ವ್ಯೂ ಹೊಂಟಿದ್ನಣ್ಣ. ಎಷ್ಟನೇ ಇಂಟರ್ವ್ಯೂ ನಿಮ್ದಿದೆ? ಅಣ್ಣ ಆರನೇದು. ಬಸ್ ಬರೋಕ್ಕಿನ್ನ ಟೈಮ್ ಭಾಳ ಐತಿ, ಬಾಯ್ಲಿ ಒಂದು ಕುಂದ್ರು ಬಾ. ಅಣ್ಣ ಬಸ್ಸಿಗೆ ಹೊತ್ತಕತ್ತ ನಾವು ಹೋಗ್ರು. ಇರ್ಲಿ ಬಾ, ಬಸ್ಸಿನ ಟೈಮಿಂಗ್ ಎಲ್ಲ ಗೊತ್ತೈತಿ ಬಾ. ಇನ್ನು ಅರ್ಧ ತಾಸು ಟೈಮ್ ಐತಿ ಬಾ ಬರ್ತೀವಿ. ನಿಂದು ಆರ್ಟ್ಸ್ ಕನ್ನಡ ಡಿಗ್ರಿ ಅಲ್ಲ ನಿಂದ? ಹೌದಣ್ಣ, ಕನ್ನಡ ಆರ್ಟ್ಸ್ ಅಣ್ಣ. ಏನ ನೀವು ಒಬ್ಬನ ಡಿಗ್ರಿ ಮುಗಿಸ್ಬಿಟ್ಟು ಏನು ಮಾಡಿ ನೀನು? ನಿಮ್ಮ ಕಾಲೇಜಿನಾಗೆ ಎಷ್ಟು ಮಂದಿ ಡಿಗ್ರಿ ಮುಗಿಸ್ತಾರೋ? ನಮ್ಮ ಧಾರವಾಡ ಜಿಲ್ಲಾದಾಗ ಎಷ್ಟು ಮಂದಿ, ನಮ್ಮ ಕರ್ನಾಟಕದಾಗ ಎಷ್ಟು ಮಂದಿ, ನಮ್ಮ ದೇಶದ ತುಂಬ ಎಷ್ಟು ಮಂದಿ? ಒಂದಲ್ಲ ಎರಡಲ್ಲ, ಅದು ನಿಂದು ಆರ್ಟ್ಸ್ ಒಂದೈತೆ ಮಾಡಿ. ಸೈನ್ಸ್ ಐತಿ, ಕಾಮರ್ಸ್ ಐತಿ, ಮೆಡಿಕಲ್ ಐತಿ, ಇಂಜಿನಿಯರಿಂಗ್ ಐತಿ, ಆಮೇಲೆ ಇವೆಲ್ಲ ಡಿಪ್ಲೊಮಾ ITI ಇವು ಅದಾವು. ಅಂಥದ್ರಾಗ ನೀವು ಒಬ್ಬನ ನಿಂದೇನು ದೊಡ್ಡ ಆರ್ಟ್ಸ್ ಅಂತ ಮಾಡಿಬಿಟ್ಟು ನೀನು ಅಣ್ಣ. ಮತ್ತೀಗ ಕಲ್ತ್ಬಿಟ್ಟವಣ್ಣ, ಈಗ ಮತ್ತೆ ಅದ್ರ ಮೇಲೆ ಜಾಬ್ ಹುಡುಕ್ಬೇಕಲ್ಲ ಅಣ್ಣ. ಹಿಂಗೆ ಫೈಲ್ ಹಿಡ್ಕೊಂಡು ಎಡ್ಸ್ಕೊಂತ ಹೋಗಿ ನೌಕರಿ ಮಾಡೋದಾಗಿದ್ದರೆ ನನಗೆ 100 ಜಾಬ್ ಸಿಗ್ತಿದ್ವಿ ಇಷ್ಟೊತ್ತಿಗೆ. ಗೊತ್ತೈತೆ ನಿನಗೆ? ಮಾಡೋಕ್ಕಾಗಿರೋಲ್ಲ, ಹೋಗೋರು ಬರೋರಿಗೆಲ್ಲ ಇದು ಮಾಡ್ಕೊಂತ. ಏನಂದಿ? ಏನಿಲ್ಲ ಅಣ್ಣ, ಈಗ ನಾ ಏನು ಅಂದಿಲ್ಲ ಅಣ್ಣ. Hello, excuse me. Do you know about me? I have completed my graduation in 2001. I have attended 99 interviews. I was qualified for KS preliminary in 2003. Because of my poverty, I have not taken any coaching classes. I haven't got that job just because of my financial problem. ನೋಡ್ತಮ್ಮ, ಅಂಥವ್ರಿಗೆಲ್ಲ ಗೌರ್ಮೆಂಟ್ ನೌಕರಿ ಸಿಗೋಲ್ಲ. ಎಷ್ಟು ಮಂದಿ ಗ್ರ್ಯಾಜುಯೇಷನ್ ಆಗ್ತಾರೆ, ಎಷ್ಟು ಮಂದಿ ಡಿಗ್ರಿ, ಡಬಲ್ ಡಿಗ್ರಿ ಮುಗಿಸ್ತಾರೆ. ಎಲ್ಲರಿಗೆ ಜಾಬ್ ಸಿಗೋದಿಲ್ಲ. ಡಿಗ್ರಿ ಮುಗಿಸ್ತಾರಿಗೆಲ್ಲ ಜಾಬ್ ಸಿಗೋದಿಲ್ಲ. ಗೌರ್ಮೆಂಟಿಂದ ಎಲ್ಲರಿಗೆ ಜಾಬ್ ಕೊಡೋಷ್ಟು ಜಾಬು ಇರೋದಿಲ್ಲ ಗೌರ್ಮೆಂಟ್ ಒಳಗೆ. Do you know another thing? Priority dies because of poverty. ಸರ್ ನಮಸ್ತೆ ಸರ್. ಏನಿದು? ಸರ್ ಇದು ನನ್ನ ರೆಸ್ಯೂಮ್ ಸರ್. ಈ ರೆಸ್ಯೂಮ್ ಅವಶ್ಯಕತೆ ಇಲ್ಲ. ಈ ಕೆಲಸ ನಿನಗೆ ಸಿಕ್ಕರೆ ನಮ್ಮ ಕಂಪ್ನಿ ನಿನಗೆ 25,000 ರೂಪಾಯಿ ಸಂಬಳ ಕೊಡುತ್ತೆ. ನೀ ನಮಗೆ 25 ಲಕ್ಷ ಕೊಡೋಕೆ ರೆಡಿ ಇದೆಯಾ? ಸರ್ ನಾನೊಬ್ಬ ಬಡವ ಸರ್. ಹಾಗಾದರೆ ಎಲ್ಲಾದರೂ ಕೂಲಿ ಮಾಡು. ಗೆಟ್ ಔಟ್. I haven't got that job just because of my financial problem. ನೋಡ್ತಮ್ಮ, ಅಂಥವ್ರಿಗೆಲ್ಲ ಗೌರ್ಮೆಂಟ್ ನೌಕರಿ ಸಿಗೋದಿಲ್ಲ. ಈ ಗೌರ್ಮೆಂಟ್ ಕೆಲಸ ನನ್ನಂಥವ್ರಿಗಲ್ಲ.
न मैं मांगू चांद सितारों को, न मैं मांगू चांद सितारों को, न मैं मांगू तख्त और ताज को। मैं भारत का रहने वाला हूँ, मुझे रोटी दो रोजगार दो, मुझे रोटी दो रोजगार दो। आपदा में अवसर मत खोजो, बस मदद गरीबों की सोचो। ये कुर्सी कितने दिन की है, भगवान समझ मत अपने को। नौकरी न दी तो वोट न दूंगा, नौकरी न दी तो वोट न दूंगा तुमको अब की बार तो। मैं भारत का रहने वाला हूँ, मुझे रोटी दो रोजगार दो, मुझे रोटी दो रोजगार दो, मुझे रोटी दो रोजगार दो। ಜೀವನದಲ್ಲಿ ಇಂಥದ್ದೇ ಕೆಲಸ ಬೇಕು ಅಂತ ನಾವೆಲ್ಲ ವಿದ್ಯೆ ಕಲಿಯೋದು ತಪ್ಪಲ್ಲ.
ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಸ್ಕೂಲಲ್ಲಿ ಕಲ್ತಿರೋ ವಿದ್ಯೆ ಬರೀ ಎ ಸಿ ರೂಮ್ನಲ್ಲಿ ಕೂತು ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಮಾತ್ರ ಸೀಮಿತಾಗಿರಬಾರ್ದು. ಟೈಮ್ ಬಂದಾಗ ಟ್ರ್ಯಾಕ್ಟರ್ನಲ್ಲಿ ಕೂಲಿ ಮಾಡೋಕ್ಕೂ ರೆಡಿಯಾಗಿರಬೇಕು. ಕಳ್ತನ ಮಾಡೋದು ತಪ್ಪು, ಕೊಲೆ ಸುಲಿಗೆ ಮಾಡೋದು ತಪ್ಪು. ಜೀವನ ಮಾಡೋಕ್ಕೆ ಕಷ್ಟಪಡೋದ್ರಲ್ಲಿ ತಪ್ಪೇನೂ ಇಲ್ಲ.